Vidya Ganapati Temple. ಸಂಕಷ್ಟನಾಶನ ಗಣೇಶ ಸ್ತೋತ್ರ. ಓಂ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಷ್ ಕಾಮಾರ್ಥ ಸಿದ್ಧೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಮಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜೇಂದ್ರ ಧೂಮ್ರವರ್ಣಂ ತಥಾಷ್ಟಕಂ ನವಮಂ ಬಾಲಚಂದ್ರಂ ಚ ದಶಮಂತೋ ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತೋ ಗಜಾನನ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಾಯ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ವಿದ್ಯಾರ್ಥಿ ಲಭತೆ ವಿದ್ಯಾಂ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾಂ ಧನಾರ್ಥಿ ಲಭತೆ ಧನಂ. ಜಪೇದ್ ಗಣಪತಿ ಸ್ತೋತ್ರಂ ಷಡ್ಭಿರ್ಮಾಸೈ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯಃ. ಅಷ್ಟೇಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾ ಯಃ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವಾ ಗಣೇಶಸ್ಯ ಪ್ರಸಾದತಃ. ಇತಿ ಗಣೇಶ ಪುರಾಣೇ ಸಂಕಷ್ಟನಾಶನ ಶ್ರೀ ಗಣೇಶ ಸ್ತೋತ್ರಂ ಸಂಪೂರ್ಣಂ. ಹೀಗೆ ಗಣೇಶನ ಸಂಕಷ್ಟನಾಶನ ಸ್ತೋತ್ರ ಅಂತ ಹೇಳ್ತಾರೆ. ಅಂದರೆ ಇದು ಗಣೇಶನಿಗೆ ಪ್ರಾರ್ಥನೆಯನ್ನ ಮಾಡ್ತಾ ಯಾವುದೇ ಸಂಕಷ್ಟಗಳು ಅಥವಾ ಯಾವುದೇ ರೀತಿಯಾದಂತಹ ತೊಂದರೆಗಳು ಅಥವಾ ನಮಗೆ ಮೈಯಲ್ಲಿ ಹುಷಾರಿಲ್ಲ, ಆರೋಗ್ಯ ಸರಿ ಇಲ್ಲ, ಯಾವುದಾದ್ರೂ ಜ್ವರ ಬಂತು ಅಥವಾ ಏನಾದರೂ ಮೈಕೈ ನೋವಾಗಿದೆ ಅಂತ ಹೇಳಿದಾಗ ಮಹಾಗಣಪತಿಯಲ್ಲಿ ನಮ್ಮ ಕಷ್ಟವನ್ನು ತೋಡಿಕೊಂಡು ಅವನಲ್ಲಿ ಪ್ರಾರ್ಥನೆಯನ್ನ ಬೇಡಿಕೊಳ್ಳುವುದು. ನಮಗೆ ಆರೋಗ್ಯವನ್ನು ಸರಿ ಮಾಡಿಕೊಡು, ನಮಗೆ ಜ್ವರ ಬಂದಿದೆ, ಮೈಕೈ ನೋವಾಗಿದೆ, ಈ ರೀತಿಯಲ್ಲಿ ಬೇಡಿಕೊಳ್ಳುವ ಈ ಸ್ತೋತ್ರವನ್ನು ಸಂಕಷ್ಟ ನಾಶನ ಅಂದರೆ ಸಂಕಷ್ಟವನ್ನು ನಾಶನ ಮಾಡುವಂತಹ ಸ್ತೋತ್ರ, ಸಂಕಷ್ಟವನ್ನು ತೊಳೆದು ಹಾಕುವಂತಹ ಸ್ತೋತ್ರ, ಸಂಕಷ್ಟ ನಾಶನ ಈ ಸ್ತೋತ್ರ